ರಿಲೀಸ್ ಆದಾಗಿನಿಂದಲೂ ಕೂಡ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದೀಯಪ್ಪ, ಪ್ರಜ್ವಲ್ ಎಲ್ಲಿದ್ದೀಪ ಅಂತ ಅನ್ನೋ ಮಾತುಗಳೇ ಜೋರಾಗ್ತಾ ಇದೆ. ಮನೆಯವರೇ ಕರೆದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಮಾತ್ರ ಬೆಂಗಳೂರಿನತ್ತ ಸುಳಿದೇ ಇಲ್ಲ. ಬರೋ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. HD ಕುಮಾರಸ್ವಾಮಿ ಅವರು 48 ಗಂಟೆಗಳ ಡೆಡ್ ಲೈನ್ ಕೊಟ್ಟರು. ಬಟ್ ನಿನ್ನೆಗೆ ಅದು ಅಂತ್ಯ ಆಯಿತು. ಬಟ್ ಯಾವುದೇ ಕಾರಣಕ್ಕೂ ಕೂಡ SIT ಮುಂದೆ ಹಾಜರಾಗಲೇಬಾರದು ಅಂತ ಡಿಸೈಡ್ ಮಾಡ್ದಂಗೆ ಕಾಣಿಸುತ್ತೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. 28 ದಿನವಾದರೂ ಪತ್ತೆಯಾಗದ ಪ್ರಜ್ವಲ್ ಎಲ್ಲಿದೆಯಪ್ಪ ಬಾಪ ಅಂದ್ರೂ ಇಲ್ಲ. ಕಾರ್ಯಕರ್ತರುಗಳ ಬಗ್ಗೆ ಗೌರವ ಇದ್ದರೆ, ಈ ಪಕ್ಷದ ಬಗ್ಗೆ ಗೌರವ ಇದ್ದರೆ ಎಲ್ಲಿದ್ದರೂ ಬರಬೇಕು. ದೇವೇಗೌಡರ ಬಗ್ಗೆ ಗೌರವ ಇದ್ದರೆ ಎಲ್ಲಿದ್ದರೂ ಮೊದಲು ಬಂದು SIT ತನಿಖೆಗೆ ಸಹಕಾರ ಕೊಡು ಅಂತ ಹೇಳಿದ್ದೇನೆ. ಪ್ರಜ್ವಲ್ ವಾಪಸ್ ಬಾಪ ಅಂತ ಅಪ್ಪ ಕರೆದ್ರೂ ಬಂದಿಲ್ಲ. 24 ಗಂಟೆಯೋ 48 ಗಂಟೆಯೊಳಗೆ ಎಲ್ಲೇ ಇದ್ರೂ ಬಾಪ ಅಂತ ಚಿಕ್ಕಪ್ಪ ಮನವಿ ಮಾಡಿದ್ರೂ ಕೇಳಿಲ್ಲ. ತಾತನ ಮಾತಿಗೆ ಕಿಮ್ಮತ್ತಿಲ್ಲ. ಪೆನ್ ಡ್ರೈವ್ ವಿಡಿಯೋ ರಿಲೀಸ್ ಆದಾಗಿನಿಂದ ಎಸ್ಕೇಪ್ ಆಗಿರೋ ಪ್ರಜ್ವಲ್ ರೇವಣ್ಣನಿಗೆ ಕಾದು ಕಾದು ಎಲ್ಲರೂ ಸುಸ್ತಾಗಿದ್ದಾರೆ. ದೇಶ ಬಿಟ್ಟು ಹೋಗಿ 28 ದಿನಗಳಾದರೂ ಇನ್ನೂ ಪ್ರಜ್ವಲ್ ರೇವಣ್ಣ ಸುಳಿವು ಯಾರಿಗೂ ಸಿಕ್ಕಿಲ್ಲ. ಯಾರಿಗೆ ಯಾಕೆ ಖುದ್ದು ಕುಟುಂಬದವರಿಗೆ ಪ್ರಜ್ವಲ್ ಕುರಿತ ಒಂದು ಸುಳಿವು ಇಲ್ವಂತೆ. ಪ್ರಜ್ವಲ್ ಬೆನ್ನಿಗೆ ನಿಂತಿರೋರು ಯಾರು? ಪ್ರಜ್ವಲ್ ಪತ್ತೆಯಾಗದ ಹಿನ್ನೆಲೆ ಹದ್ದಿನ ಕಣ್ಣಿಟ್ಟಿರುವ SIT ಅಧಿಕಾರಿಗಳು ಪಿನ್ ಟು ಪಿನ್ ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಪ್ರಜ್ವಲ್ ರೇವಣ್ಣ ಜರ್ಮನಿಯಲ್ಲಿ ಇರುವ ಬಗ್ಗೆ ಮಾಹಿತಿ ಬಂದ ಬಳಿಕ SIT ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಜರ್ಮನಿಯಲ್ಲಿ ಪ್ರಜ್ವಲ್ಗೆ ಸಹಾಯ ಮಾಡ್ತಿರೋರು ಯಾರು? ಅವರ ಸಪೋರ್ಟ್ಗೆ ನಿಂತಿರೋರು ಯಾರು? ಇರೋದೆಲ್ಲಿ, ಮಾಡ್ತಿರೋದೇನು? ಹೀಗೆ ಹಲವು ವಿಚಾರಗಳ ಬಗ್ಗೆ ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಅಷ್ಟೇ ಅಲ್ಲ, ಪ್ರಜ್ವಲ್ ಬ್ಯಾಂಕ್ ಅಕೌಂಟ್ಗಳ ಮೇಲೂ SIT ಕಣ್ಣಿಟ್ಟಿದೆ. ವಿದೇಶಕ್ಕೆ ಎಸ್ಕೇಪ್ ಆಗಿ 28 ದಿನವಾದರೂ ಪತ್ತೆಯಾಗದ ಹಿನ್ನೆಲೆ ಪ್ರಜ್ವಲ್ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಮಾಡುವ ಚರ್ಚೆ ನಡೆದಿದೆ. ಹೀಗಾಗಿ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪಾಸ್ಪೋರ್ಟ್ ರದ್ದತಿಗೆ ಸಿಎಂ ಪತ್ರ ಬರೆದಿದ್ದಾರೆ. ಕೇಂದ್ರ ಕೂಡ ಇದರಲ್ಲಿ ಸಹಾಯ ಮಾಡಬೇಕು. ಆದರೆ ಸಿಎಂ ಪತ್ರಕ್ಕೆ ಕೇಂದ್ರ ಇನ್ನೂ ಸ್ಪಂದಿಸಿಲ್ಲ ಎಂದು ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಏನು ಕೂಡ ಬಂದಿಲ್ಲ. ಅದೇ ನಮಗೆ ಭಾಳ ನಾವು ಮತ್ತು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಕೂಡ ಸಹಾಯ ಮಾಡಬೇಕಲ್ಲ. ಬರೀ ಟೀಕೆ ಟಿಪ್ಪಣಿಗಳನ್ನು ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೂಡ ನಮಗೆ ಸಹಾಯ ಮಾಡಬೇಕು. ಏನು ನಾವು ಅವರಿಗೆ ಪಾಸ್ಪೋರ್ಟನ್ನು, ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ನೀವು ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ರು. ಅದಕ್ಕೂ ಏನು ನಮಗೆ ರೆಸ್ಪಾನ್ಸ್ ಬಂದಿಲ್ಲ. ಏತ ಪ್ರಜ್ವಲ್ ಬಗ್ಗೆ ಹೊಳೆನರಸೀಪುರದಲ್ಲೂ ತನಿಖೆ ನಡೆಸುತ್ತಿರುವ SIT ಭವಾನಿ ರೇವಣ್ಣ ಚಾಲಕನಿಗೆ ನೋಟಿಸ್ ನೀಡಿದೆ. ವಿಚಾರಣೆಗೆ ಹಾಜರಾಗುವಂತೆ ಭವಾನಿ ರೇವಣ್ಣ ಚಾಲಕನಿಗೆ SIT ನೋಟಿಸ್ ನೀಡಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡಿದ್ರು ಕ್ಯಾರೆ ಅನ್ನದ ಆತ ಯಾರ ಕೈಗೂ ಸಿಗದೆ ಸತಾಯಿಸುತ್ತಿದ್ದಾನೆ. ಇದರಿಂದ ತನಿಖೆ ಯಾವ ಮಜಲು ಪಡೆಯುತ್ತೆ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪೆನ್ ಡ್ರೈವ್ ಪ್ರಕರಣ ಬೆಳಕಿಗೆ ಬಂದು 29 ದಿನ ಕಳೆದು ಹೋಗಿದೆ. ಆದರೆ ಪ್ರಕರಣದ ಪ್ರಮುಖ ಆರೋಪಿಗಳೇ ತಲೆಮರೆಸಿಕೊಂಡಿದ್ದಾರೆ. ಒಂದು ಕಡೆ ಪ್ರಜ್ವಲ್ ರೇವಣ್ಣ, ಮತ್ತೊಂದು ಕಡೆ ಈ ಅಶ್ಲೀಲ ವಿಡಿಯೋಗಳನ್ನ ರಿಲೀಸ್ ಮಾಡಿದ ಪ್ರಮುಖ ಆರೋಪಿಗಳೇ ನಾಪತ್ತೆಯಾಗ್ಬಿಟ್ಟಿದ್ದಾರೆ. ಹಾಗಾಗಿ SIT ತನಿಖೆ ಬಗ್ಗೆ ಸಹಜವಾಗಿ ಒಂದಷ್ಟು ಅನುಮಾನಗಳು, ಪ್ರಶ್ನೆಗಳು ನಮ್ಮನ್ನ ಕಾಡ್ತಾ ಇದೆ. ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಪೆನ್ ಡ್ರೈವ್ ಮಾಡಿದವರು ಇಲ್ಲ, ಬಿಟ್ಟವರು ಇಲ್ಲ. ಎಲ್ಲಿದ್ದಾರೆ ಕಾರ್ತಿಕ್ ಗೌಡ, ನವೀನ್ ಗೌಡ? ಹಾಸನ ಸಂಸದನ ರಾಸಲೀಲೆ ಪ್ರಕರಣ ಎತ್ತ ಸಾಗುತ್ತಿದೆ ಎಂಬ ಕುತೂಹಲ ರಾಜ್ಯದ ಜನರಿಗೆ ಕಾಡತೊಡಗಿದೆ. ಯಾಕೆಂದರೆ ನೂರಾರು ಜನ ಮಹಿಳೆಯರ ಜೊತೆ ಪಲ್ಲಂಗದಾಟ ಆಡಿ ಅದನ್ನು ವಿಡಿಯೋ ಮಾಡಿಕೊಂಡ ಮಹಾನುಭಾವ ದೇಶ ಬಿಟ್ಟು ಬರೋಬ್ಬರಿ 28 ದಿನ ಕಳೆದಿದೆ. ಇತ್ತ ಪ್ರಜ್ವಲ್ ರೇವಣ್ಣನ ಗನಂದಾರಿ ವಿಡಿಯೋ ಹರಿಬಿಟ್ಟ ಕಿಡಿಗೇಡಿಗಳು ನಾಪತ್ತೆಯಾಗಿದ್ದಾರೆ. ಸದ್ಯ SIT ತನಿಖೆ ಎತ್ತ ಸಾಗಿದೆ. ವಿಡಿಯೋ ಮಾಡಿದವನು ಇಲ್ಲ, ಹರಿಬಿಟ್ಟವನು ಇಲ್ಲ. ಈ ನಡುವೆ SIT ಏನು ಕೆಲಸ ಮಾಡುತ್ತಿದೆ ಎಂಬುದೇ ಅನುಮಾನ ಕಾಡಿದೆ. ಈ ಮಧ್ಯೆ ಮಾಜಿ ಸಿಎಂ ಕುಮಾರಸ್ವಾಮಿ ಮಾತ್ರ ತನ್ನ ಮಗ ಆರೋಪವನ್ನು ಮುಚ್ಚಿಕೊಂಡು ವಿಡಿಯೋ ಹರಿಬಿಟ್ಟ
ನವೀನ್ ಗೌಡ ಮತ್ತು ಕಾರ್ತಿಕ್ ಗೌಡ ಎಲ್ಲಿದ್ದಾರೆ ಎಂದು ಪ್ರಶ್ನೆ ಮಾಡುತ್ತಿದ್ದಾರೆ. ವಿಡಿಯೋ ಲೀಕ್ ಮಾಡಿದವರಿಗೆ ಇದೆಯಾ ರಕ್ಷಣೆ? ಆರೋಪಿಗಳಿಗೆ ಎಸ್ಐಟಿ ಅಧಿಕಾರಿಗಳ ರಕ್ಷಣೆ ಇದೆಯಾ? ಪ್ರಜ್ವಲ್ ರೇವಣ್ಣ ವಿದೇಶ ಸೇರಿ ತಂಪಾಗಿದ್ದಾನೆ. ಸದ್ಯಕ್ಕಂತೂ ಬರುವ ಮಾತಿಲ್ಲ. ಈ ಮಧ್ಯೆ ಮಾಜಿ ಸಿಎಂ ಕುಮಾರಸ್ವಾಮಿ ಮಾತ್ರ ವಿಡಿಯೋ ಬಿಟ್ಟ ನವೀನ್ ಗೌಡ ಮತ್ತು ಕಾರ್ತಿಕ್ ಗೌಡ ಎಸ್ಐಟಿ ತಂಡದ 7-8 ಜನರು ರಕ್ಷಣೆ ಮಾಡಿದ್ದಾರೆ, ಎಸ್ಐಟಿ ವಶದಲ್ಲೇ ಇಟ್ಕೊಂಡಿದ್ದಾರೆ, ಅವನನ್ನ ಯಾಕೆ ಬಂಧನ ಮಾಡಿಲ್ಲ ಎಂದು ಪ್ರಶ್ನೆ ಮಾಡಿದ್ರು. ಅವರೇ ಮಾಡಿರೋದು ಬ್ರದರ್. ಯಾರ ಕಾರ್ತಿಕ್ ಎಲ್ಲಿದ್ದಾನೆ? 8 ಜನ ಅವನಿಗೆ ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಇದ್ದಾರೆ. 8 ಜನಗಳನ್ನ ಅವನಿಗೆ ರಕ್ಷಣೆ ಕೊಟ್ಟಿದ್ದಾರೆ. 1 ವರ್ಷ ಹೇಳ್ತಾರೆ, ಇಲ್ಲೇ SIT-ನಲ್ಲೇ ಇಟ್ಕೊಂಡಿದ್ದಾರೆ ಅನ್ಅಫಿಷಿಯಲಿ ಅಂತಲೂ ಹೇಳ್ತಾರೆ. ಅವನು ಯಾತಕ್ಕೆ ಇವತ್ತು ಅವನ ತನಿಖೆ ಆಗಿದೆ ಅಂತಕ್ಕಂಥದ್ದನ್ನು ಬಾಯ್ ಬಿಡಲಿಲ್ಲ? ಪೊಲೀಸ್ ಕಸ್ಟಡಿಗೆ ಯಾಕೆ ತಗೊಂಡಿಲ್ಲ? ಯಾಕೆ ಕೋರ್ಟ್ ಮುಂದೆ ಅವನು ಕರ್ಕೊಂಡೋಗಿ ನಿಲ್ಲಿಸಿಲ್ಲ? ಇನ್ನೂ ಯಾವ ಕಾರಣಕ್ಕೆ? ಈಗ ಮಾಡ್ಕೊಂಡಿದ್ದಾರೆ. ಅಯ್ಯೋ 4 ನನ್ನ ಮೇಲೆ ವಾಗ್ದಾಳಿಗೆ ಎಷ್ಟು ಟೀಮ್ ಇಟ್ಕೊಂಡವ್ರೆ. ಒಟ್ಟಾರೆ ವಿಡಿಯೋ ಮಾಡಿದವ ಮಹಾನುಭಾವ, ವಿಡಿಯೋ ಹರಿಬಿಟ್ಟವ ಕಿಡಿಗೇಡಿ ಸದ್ಯಕ್ಕಂತೂ ನಾಪತ್ತೆಯಾಗಿದ್ದು, ಪೆನ್ಡ್ರೈವ್ ಪ್ರಕರಣದ ಪ್ರಮುಖ ಆರೋಪಿಗಳು ಇಲ್ಲದೆ ತನಿಖೆ ಹೇಗೆ ಸಾಧ್ಯ ಎಂಬ ಪ್ರಶ್ನೆ ಜನರನ್ನ ಕಾಡುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.